ಕುಂದಾನನಗರಿ ಬೆಳಗಾವಿಯಲ್ಲಿ ಒಂದು ಕಂಟೈನರ್ ತುಂಬಾ ಇದ್ದ ಹಣವನ್ನ ಕಂಟೈನರ್ ಸಮೇತ ಹೈಜಾಕ್ ಮಾಡಲಾಗಿತ್ತು. ಆ ಪ್ರಕರಣ ದೇಶದಾದ್ಯಂತ ಸಂಚಲನ ಮೂಡಿಸಿತು. ಈಗ ಆ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. 400 ಕೋಟಿ ಹಣಕ್ಕೂ ಬಾಲಾಜಿ ಟ್ರಸ್ಟ್ಗೂ ಏನು ಸಂಬಂಧ? ಬೆಳಗಾವಿಯಲ್ಲಿ ಹೈಜಾಕ್ ಆದ ಹಣ ಹೋಗಬೇಕಾಗಿದ್ದದ್ದು ತೆಲಂಗಾಣಕ್ಕ. 400 ಕೋಟಿ ಹಣಕ್ಕೂ ಬಾಲಾಜಿ ಟ್ರಸ್ಟ್ಗೂ ಏನು ಲಿಂಕು? ಬೆಳಗಾವಿಯಲ್ಲಿ ಹೈಜಾಕ್ ಆದ ಹಣ ಹೋಗಬೇಕಾಗಿದ್ದು ತೆಲಂಗಾಣಕ್ಕ. ಕಂಟೈನರ್ ಒಳಗೆ ಕಾಂಚಾಣ ಕುಣಿದದ್ದು ತೆಲಂಗಾಣದ ವೇದಿಕೆಯಲ್ಲಿ ನೃತ್ಯ ಮಾಡೋದಕ್ಕಾಗಿತ್ತು ಅನ್ನೋ ಚರ್ಚೆ. ವಿರಾಟ್ ಮತ್ತು ಜಯೇಶ್ ಸಂಭಾಷಣೆಯಲ್ಲಿ ಪ್ರಸ್ತಾಪವಾದ ಟ್ರಸ್ಟ್ ಯಾರದ್ದು? ಬಾಲಾಜಿ ಟ್ರಸ್ಟ್ ಹೈದರಾಬಾದ್ನದ್ದ, ತಿರುಪತಿಯದ್ದ ಅಥವಾ ಗುಜರಾತ್ನದ್ದ? ಬಾಲಾಜಿ ಆಶ್ರಮದ ಕಾರ್ಯಸ್ಥಾನ ಎಲ್ಲಿಯದ್ದು? ಅಲ್ಲೇನ್ ನಡೀತಾ ಇತ್ತು? ಆಶ್ರಮದ ಹೆಸರಿನಲ್ಲಿ ನಡೆಯುತ್ತಿದ್ದ ಬ್ಲ್ಯಾಕ್ ಅಂಡ್ ವೈಟ್ ದಂಧೆ. 400 ಕೋಟಿ ಹಣಕ್ಕೂ ಬಾಲಾಜಿ ಟ್ರಸ್ಟ್ಗೂ ಏನ್ ಲಿಂಕು? ಈ ಪ್ರಕರಣ ಇದೆಯಲ್ಲ, ಒಂದು ಕಂಟೈನರ್ ತುಂಬೆಲ್ಲ ತುರುಕಲಾಗಿದ್ದ 400 ಕೋಟಿ ಹಣ 2025 ಅಕ್ಟೋಬರ್ ತಿಂಗಳಲ್ಲಿ ಘಟಿಸಿ ಹೋದ ಘಟನೆ ಎಂದು ಹೇಳಲಾಗುವ ಈ ಹೈಜಾಕ್ ಪ್ರಕರಣ ಜಾಗತಿಕವಾಗಿ ಚರ್ಚೆಯಾಯಿತು. ಭಾರತದಲ್ಲಿ ಅತಿ ದೊಡ್ಡ ಪ್ರಮಾಣದ ಒಂದು ಹೈಜಾಕ್ ಎಂದು ಹೇಳಲಾಗ್ತಾ ಇದೆ. ಈವರೆಗೂ ಕೂಡ ಭಾರತದ ಇತಿಹಾಸದಲ್ಲಿ 400 ಕೋಟಿ ಇದ್ದ ಒಂದು ಕಂಟೈನರ್ ಲಾರಿಯನ್ನ ಹೈಜಾಕ್ ಮಾಡಿದ ಪ್ರಕರಣ ಈ ಹಿಂದೆ ನೀವೆಲ್ಲೂ ಕೂಡ ಗಮನಿಸೋದಕ್ಕೆ ಸಾಧ್ಯ ಇಲ್ಲ. ಅವತ್ತಿನ ದಿನ ಕುಂದಾನನಗರಿಯಲ್ಲಿ ಅದು ಸಂಭವಿಸಿ ಹೋಯಿತು. ಅಲ್ಲೊಬ್ಬನನ್ನು ಅಪಹರಣ ಮಾಡಲಾಗಿತ್ತು. ಆ ಅಪಹರಣಕ್ಕೊಳಗಾಗಿದ್ದ ಉದ್ಯಮಿ ಅಪಹರಣಕಾರರಿಂದ ತಪ್ಪಿಸಿಕೊಂಡು ಹೊರಬಂದು ಈ ವಿಚಾರವನ್ನು ಮುಂದಿಟ್ಟ. ಆಗಲೇ ಗೊತ್ತಾಗಿದ್ದು ಭಾರತದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ, ಅದರಲ್ಲೂ ಕುಂದಾನಗರಿಯಲ್ಲಿ ಈ ತರಹದ್ದೊಂದು ಘಟನೆ ನಡೆದು ಹೋಗಿದೆ ಅನ್ನೋದು. ಈಗ ಈ ಘಟನೆಯ ಸುತ್ತ ಅನೇಕ ತರಹದ ವಾಸನೆಗಳು ನಾಸಿಕಕ್ಕೆ ಬಡಿಯತೊಡಗಿದೆ. ಆ ವಾಸನೆಯಲ್ಲಿ ಒಂದಷ್ಟು ರಾಜಕಾರಣಿಗಳ ಹೆಸರು, ಮತ್ತೊಂದಷ್ಟು ಉದ್ಯಮಿಗಳ ಹೆಸರು, ಮತ್ತೊಂದಷ್ಟು ಹೆಸರಾಂತ ಟ್ರಸ್ಟಿನ ಹೆಸರು ಬಹಿರಂಗವಾಗ್ತಾ ಇದೆ. ತಲೆಗೊಬ್ಬ ಆತನ ಗ್ರಹಿಕೆಗೆ ತಕ್ಕನಾದ ಜಡ್ಜ್ಮೆಂಟ್ ಅನ್ನು ಕೊಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಇದು ಇವರದ್ದು, ಇದು ಇಲ್ಲಿಯದ್ದು, ಇದು ಇಲ್ಲಿಗೆ ಹೋಗಬೇಕಾಗಿದ್ದು, ಇದು ಮಾಡಿಸಿದ್ದು ಇವರೇ ಅನ್ನೋದು ಈಗ ರಾಜ್ಯಾದ್ಯಂತ ಊರುವಾಗಲಾಗಿದೆ. ಹಾಗಾದ್ರೆ ಈ ಬೆಳಗಾವಿಯಲ್ಲಿ ಹೈಜಾಕ್ ಆದ ಹಣ ಹೋಗಬೇಕಾಗಿದ್ದು ತೆಲಂಗಾಣಕ್ಕ. ಬಾಲಾಜಿ ಆಶ್ರಮ ಎಲ್ಲಿಯದ್ದು? ಈ ಖಾಸಗಿ ಟ್ರಸ್ಟ್ ಯಾರಿಗೆ ಸೇರಿದ್ದು? ವಿರಾಟ್ ಮತ್ತು ಜಯೇಶ್ ಎಂಬ ಇಬ್ಬರ ಮೊಬೈಲ್ ಸಂಭಾಷಣೆಯಲ್ಲಿ ಪ್ರಸ್ತಾಪವಾದ ಸಂಸ್ಥೆ ಎಲ್ಲಿಯದ್ದು? ಯಾವುದಾದ್ರೊಂದು ರಾಜ್ಯದ್ದಾಗಿರಬೇಕಲ್ಲ, ವಿದೇಶದ್ದು ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಇದು ಸ್ವದೇಶದೇ ಸಂಸ್ಥೆನಾ, ಸ್ವದೇಶಿ ಸಂಸ್ಥೆನಾ? ಬಾಲಾಜಿ ಟ್ರಸ್ಟ್ ಹೈದರಾಬಾದ್ನದ್ದ, ತಿರುಪತಿಯದ್ದ ಅಥವಾ ಗುಜರಾತ್ನದ್ದ? ಬಾಲಾಜಿ ಆಶ್ರಮದ ಕಾರ್ಯಸ್ಥಾನ ಎಲ್ಲಿಯದ್ದು? ಅಲ್ಲಿ ಏನು ನಡೆಯುತ್ತೆ? ಆಶ್ರಮದ ಹೆಸರಿನಲ್ಲಿ ನಡೆಯುತ್ತಿದ್ದ ಬ್ಲ್ಯಾಕ್ ಅಂಡ್ ವೈಟ್ ದಂಧೆ ಈಗ ಚರ್ಚೆ ಆಗ್ತಾ ಇದೆ. ಕಾರಣ, ಈ ಭಾರಿ ಪ್ರಮಾಣದ ಹಣದ ನಿಕ್ಷೇಪವನ್ನು ಕೆಲ ಮಠದಲ್ಲಿ ಇಡ್ತಾರೆ. ಕಾರಣ, ಅಲ್ಲಿ ಯಾರೂ ಕೂಡ ರೇಡ್ ಮಾಡೋದಿಲ್ಲ, ಆ ಮಠದ ಖಾತೆಯನ್ನು ಪರಿಶೀಲನೆಗೆ ಒಳಪಡಿಸೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ. ಹಾಗಾಗಿ ಆಶ್ರಮದ ಹೆಸರು ಕೂಡ ಪ್ರಸ್ತಾಪವಾಗಿದೆ. ಹಾಗಾದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನದ್ದು ಅಪ್ಡೇಟ್ಸ್ಗಳು ಮತ್ತಷ್ಟು ರೋಚಕ ತಿರುವನ್ನು ಕೊಡ್ತಾ ಹೋಗುತ್ತೆ. ಹಾಗಾದ್ರೆ ವೈಟ್ ಅಂಡ್ ಬ್ಲ್ಯಾಕ್ ದಂಧೆ, 400 ಕೋಟಿ ರೂಪಾಯಿ ನಗದು ನಿಜವಾಗಿಯೂ ಯಾರಿಗೆ ಸೇರಿದ್ದು ಅನ್ನೋದು ಚರ್ಚೆ. ಉದ್ಯಮಿ ಕಿಶೋರ್ ಸೇಠ್ ಯಾರು? ಈತನ ಹಿಂದಿರುವ ರಾಜಕಾರಣಿ ಯಾರು? ಕಿಶೋರ್ ಸೇಠ್ ಥಾಣೆ ಮೂಲದ ಉದ್ಯಮಿ, ರಿಯಲ್ ಎಸ್ಟೇಟ್ ಡೆವಲಪರ್ ಅಂತ ಹೇಳಲಾಗ್ತಾ ಇದೆ. ಒಬ್ಬ ಉದ್ಯಮಿ ಇಷ್ಟು ನಗದು ಒಂದೇ ಬಾರಿ ಸಾಗಿಸೋದಕ್ಕೆ ಸಾಧ್ಯನಾ? ಇಷ್ಟು ಪ್ರಮಾಣದ 2,000 ರೂಪಾಯಿ ನೋಟುಗಳು ಎಲ್ಲಿಂದ ಬಂದವು? ಬಾಳೆ ಹಾಕಿ ಆ ಜಮೀನಿಗೆ 2 ಲೋಡ್ ಗೊಬ್ಬರ ಬೇಕು, ಗೊಬ್ಬರ ಬಂದಂಗಿತ್ತು, ದುಡ್ಡು ಗೊಬ್ಬರದಂತೆ ಕಂಟೈನರಲ್ಲಿ ತುಂಬಿಸಲಾಗಿತ್ತು. ರಾಜಕಾರಣಿಗಳ ಬಳಿಯ ಕಪ್ಪು ಹಣ ಬಿಳಿ ಮಾಡಿ ಕೊಡುತ್ತಿದ್ದ ಕಿಶೋರ್ ಎನ್ನೋ ಅನುಮಾನ. ಬ್ಲ್ಯಾಕ್ ಮನಿಯನ್ನ ಬಿಳಿ ಮಾಡುವ ದಂಧೆ ನಡೆಸುತ್ತಿದೆಯಾ ಆ ಟ್ರಸ್ಟು? 400 ಕೋಟಿ ರೂಪಾಯಿ ನಗದು ನಿಜವಾಗಿಯೂ ಯಾರಿಗೆ ಸೇರಿದ್ದು? ಯಾರಿಗೆ ಸೇರಿದ್ದು ಅನ್ನೋದು. ಉದ್ಯಮಿ ಕಿಶೋರ್ ಸೇಠ್ ಯಾರು? ಈತನ ಹಿಂದಿನ ರಾಜಕಾರಣಿಗಳು ಯಾರು? ಯಾರ್ದೋ ಒಂದು ಅಭಯ ಹಸ್ತ ಇರಬೇಕಲ್ಲ ಕಿಶೋರ್ ತಲೆ ಮೇಲೆ. ಹಿಂಗೆ ಮಾಡು, ಉಳಿದಿದ್ದು ನಾವು ನೋಡ್ಕೋತೀವಿ. ಕೆಲ ದಂಧೆಗಳು ಹೆಂಗೆ ನಡೀತಾವೆ ಅಂತ ಕೇಳಿದ್ರೆ, ಅದು ಲೀಲಾಜಾಲವಾಗಿ ಹೋಗಬೇಕು ಅಂದರೆ ಆ ದಂಧೆ ಯಾರ ಅಡೆತಡೆ ಕಾನೂನು ಸಂಕಷ್ಟಗಳು ಎದುರಾಗದೆ ಅತ್ಯಂತ ನಿರಾಯಾಸವಾದ ಪಥ ಸಿಗಬೇಕು ಅಂದರೆ
ಕೆಲವೊಂದು ಇನ್ಫ್ಲೂಯೆನ್ಸರ್ಗಳ ಉಪಕಾರಗಳು ಬೇಕಾಗಿ ಬರುತ್ತೆ. ಪ್ರಭಾವಿ ಇರತಕ್ಕಂಥ ಪ್ರಭಾವಿ ರಾಜಕಾರಣಿಗಳು ಅವರು ಲೀಗಲ್ ಆಗಿ ನೋಡ್ಕೊತಾರೆ. ಎಲ್ಲಾದರೂ ಲಾರಿ ಹೋಗ್ತಿರ್ಬೇಕಾದ್ರೆ ಚೆಕಿಂಗ್ ಮಾಡುವಂತಹ ಪೊಲೀಸರನ್ನು ಅವರು ತಮ್ಮ ಪ್ರಭಾವದಿಂದ ಅವರನ್ನು ಕಂಟ್ರೋಲ್ ಮಾಡ್ತಾರೆ. ಹೀಗೆ ಕಿಶೋರ್ನನ್ನು ಕಂಟ್ರೋಲ್ ಮಾಡ್ತಿದ್ದವರು ಯಾರು? ಕಿಶೋರ್ ಆತನನ್ನು ಕಂಟ್ರೋಲ್ ಮಾಡ್ತಿದ್ದವರು ಯಾರು? 400 ಕೋಟಿ ರೂಪಾಯಿ ನಗದು ನಿಜವಾಗಿಯೂ ಯಾರಿಗೆ ಸೇರಿದ್ದು? ಉದ್ಯಮಿ ಕಿಶೋರ್ ಸೇಠ್ ಯಾರು? ಈತನ ಹಿಂದಿರುವ ರಾಜಕಾರಣಿ ಯಾರು? ಕಿಶೋರ್ ಸೇಠ್ ಥಾಣೆ ಮೂಲದ ಉದ್ಯಮಿ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಆತನೊಬ್ಬ ರಿಯಲ್ ಎಸ್ಟೇಟ್ ಡೆವಲಪರ್ ಅಂತೆ. ಒಬ್ಬ ಉದ್ಯಮಿ ಇಷ್ಟು ನಗದು ಒಂದೇ ಬಾರಿ ಸಾಗಿಸೋದಕ್ಕೆ ಸಾಧ್ಯನಾ? ಗೊಬ್ಬರ ತಗೊಂಡೋದಂಗೆ ನಮ್ಮ ಕಡೆ ರೈತರೆಲ್ಲ ಗೊಬ್ಬರಕ್ಕೆ ಆರ್ಡರ್ ಮಾಡಿದ್ರೆ ಹಿಂಗೆ ಬರೋದು ಟ್ರ್ಯಾಕ್ಟರ್ಗಳಲ್ಲಿ, ಹಾಗೆ ಕಂಟೈನರಲ್ಲಿ ದುಡ್ಡು ತುಂಬಿಕೊಂಡು ಬರಲಾಗಿತ್ತು. ಇಷ್ಟು ಪ್ರಮಾಣದ 2,000 ರೂಪಾಯಿ ನೋಟುಗಳು ಎಲ್ಲಿಂದ ಬಂತು? 2,000 ರೂಪಾಯಿ ಭಾರತ ಈಗಾಗಲೇ ಅದನ್ನು ಬ್ಯಾನ್ ಮಾಡಿದೆ. ಈಗಾಗಲೇ ಅದು ಚಾಲ್ತಿಯಲ್ಲಿಲ್ಲ. ಹಂಗಿದ್ದಾಗ ಈ ನೋಟ್ ಎಲ್ಲಿಂದ ಬಂತು? ಕಂಟೈನರ್ಗಳಲ್ಲಿ ತುಂಬುವಷ್ಟು ನೋಟುಗಳನ್ನು ಇಷ್ಟು ದಿನ ಎಲ್ಲಿಟ್ಕೊಂಡಿದ್ರು? ಭೂಗರ್ಭ ಅಗೆದೇನಾದ್ರೂ ಅಲ್ಲಿ ಬಚ್ಚಿಟ್ಟಿದ್ರಾ? ಗೊತ್ತಿಲ್ಲ. 2,000 ನೋಟಿನ ಕಂತೆಗಳು ಅದರೊಳಗಿತ್ತು, ಕಟ್ಕಟ್ಟಾಗಿ ಇಟ್ಕೊಂಡಿದ್ರಂತೆ. ರಾಜಕಾರಣಿಗಳ ಬಳಿಯ ಕಪ್ಪು ಹಣ ಬಿಳಿ ಮಾಡಿಕೊಡುತ್ತಿದ್ನ ಈ ಕಿಶೋರ್. ನಿಮಗೆ ಈ ವೈಟ್ ಅಂಡ್ ಬ್ಲ್ಯಾಕ್ ದಂಧೆ ಹೆಂಗೆ ನಡೆಯುತ್ತೆ ಅನ್ನೋದು ಗೊತ್ತಿರುತ್ತೆ. ಅದನ್ನೇನಾದ್ರೂ ಈ ಕಿಶೋರ್ ಮಾಡ್ತಿದ್ನಾ? ನಿಮ್ಮ ಬ್ಲ್ಯಾಕ್ನ ವೈಟ್ ಮಾಡಿಕೊಡ್ತೀನಿ ಅಂತ ಹೇಳಿ ಏನಾದರೂ ಕೊಟೇಶನ್ ತಗೊಂಡಿದ್ನಾ? ಬ್ಲ್ಯಾಕ್ ಮನಿಯನ್ನು ಬಿಳಿ ಮಾಡುವ ದಂಧೆ ನಡೆಸುತ್ತಿದ್ನಾ ಈ ಟ್ರಸ್ಟು ಅಥವಾ ಈ ಕಿಶೋರು? ಹಾಗಾದರೆ ಏನು ಈ ಪ್ರಕರಣದ ಸುತ್ತ? ಈ ಪ್ರಕರಣವನ್ನು ವಾದಕ್ಕೆಂದು ತೆಗೆದುಕೊಂಡು ಚರ್ಚಿಸುವುದಾದರೆ ಈ 400 ಕೋಟಿ ಹಣ ಒಂದು ಕಂಟೈನರಲ್ಲಿ ಸಾಕ್ತಾ ಇದ್ದಿದ್ದು ಜಾರಿ ನಿರ್ದೇಶನಾಲಯಕ್ಕೆ ಗೊತ್ತಿಲ್ಲ, ಯಾವ ಅಧಿಕಾರಿಗಳಿಗೂ ಕೂಡ ಗೊತ್ತಿಲ್ಲ. ಒಂದು ಸಾಮಾನ್ಯ ಕಂಟೈನರ್ ಹೆದ್ದಾರಿಯಲ್ಲಿ ಸಂಚರಿಸುತ್ತಿದೆ ಅನ್ನೋದು ಬಿಟ್ಟರೆ ಇದರೊಳಗೆ ದುಡ್ಡಿದೆ, ಅದಕ್ಕೆ ಭದ್ರತೆ, ಅದಕ್ಕೆ ಎಸ್ಕಾರ್ಟು ಏನೇನೂ ಗೊತ್ತಿಲ್ಲ. ಒಂದು ಬ್ಯಾಂಕಿನ ATM ಮಷೀನಿಗೆ ತುಂಬಬಹುದಾದ ಹಣ ಅದರ ವಾಹನ ಸುತ್ತಾಡುವಾಗ ಅದರ ಹಿಂದೆ ಎಸ್ಕಾರ್ಟ್ಗಳಿರ್ತಾರೆ. ಈ ಕಂಟೈನರ್ ಲಾರಿಗೆ ಯಾವೊಬ್ಬನೂ ಇರಲಿಲ್ಲ. ಹಾಗಾದರೆ ಇದರ ಸುತ್ತದ ಕುತೂಹಲಕಾರಿ ಅಂಶಗಳು ಏನಿದೆ? ಈ ಪ್ರಕರಣದ ಮತ್ತಷ್ಟು ಡೀಪ್ ಎಕ್ಸ್ಕ್ಲೂಸಿವ್ ಆದಂತಹ ವಿಚಾರ. ಕಪ್ಪು ಹಣ ಹೇಗೆ ಬದಲಾಯಿಸುತ್ತಿದ್ದರು ಗೊತ್ತೇ? ಅತಿ ರಣರೋಚಕ. ಬಾಲಾಜಿ ಟ್ರಸ್ಟ್ಗೆ ದೇಣಿಗೆ ಬಂದಂತೆ ತೋರಿಸಿ ಬಿಳಿ ಮಾಡುವ ದಂಧೆ. ಟ್ರಸ್ಟ್ಗಳಿಗೆ ದೇಣಿಗೆ ಬರುತ್ತಲ್ಲ, ಡೊನೇಷನ್. 400 ಕೋಟಿ ಹಣವನ್ನು ಈ ಟ್ರಸ್ಟ್ ಮೂಲಕ ವಿನಿಮಯಕ್ಕೆ ಸಂಚು ರೂಪಿಸಲಾಗಿತ್ತ. ಆದರೆ ಮಾರ್ಗ ಮಧ್ಯೆ ಕಂಟೈನರ್ಗಳನ್ನು ಅಡ್ಡ ಹಾಕಿ ಹೈಜಾಕ್ ಮಾಡಲಾಗಿದೆ. ಈ ಹಣದ ಸಾಗಾಟ ವಿನಿಮಯದಲ್ಲಿ ಕಿಶೋರ್ ಸೇಠ್ ಮಧ್ಯವರ್ತಿ, ಅಂದ್ರೆ ಈತ ಒಬ್ಬ ಮೀಡಿಯೇಟ್ರು. ಕಂಟೈನರ್ ಮೂಲಕ ಸಾಗಿಸುತ್ತಿದ್ದ ಕಿಶೋರ್ ಸೇಠ್ ಆಪ್ತ ವಿರಾಟ್ ಗಾಂಧಿ, ಗುಜರಾತ್ ಮೂಲದ ರಾಜಕಾರಣಿ ಸೂಚನೆ ಮೇರೆಗೆ ಹಣದ ಸಾಗಾಟ ನಡೆಯುತ್ತಿದ್ದಂತೆ. ದೇಗುಲದ ಟ್ರಸ್ಟ್ ಬಳಸಿಕೊಂಡು ಕಪ್ಪು ಹಣ ಬಿಳಿ ಮಾಡೋದಕ್ಕೆ ಪ್ಲಾನ್ ಮಾಡಲಾಗಿತ್ತು. ಕಪ್ಪು ಹಣ ಹೇಗೆ ಬದಲಾಯಿಸುತ್ತಿದ್ದನು ಅನ್ನೋದು ಕೂಡ ಅತಿ ರಣರೋಚಕ. ಕಪ್ಪು ಹಣ ಬದಲಾಯಿಸುತ್ತಿದ್ದಂತಹ ರೀತಿ ನೀತಿಗಳು ಉಳಿದವರಂತಲ್ಲ, ಇವರದು ಸ್ವಲ್ಪ ಬೇರೆನೇ ಮೆಥಡ್ಗಳನ್ನು ಬಳಕೆ ಮಾಡ್ಕೋತಾ ಇದ್ರು. ಒಂದು ಲಕ್ಷಾಂತರ ರೂಪಾಯಿ ಆದರೆ ನಮ್ಮ ಕಡೆ ಸಾಧಾರಣ ಜನರು ಕೂಡ ಅದನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡ್ಕೋತಾರೆ. ಆದರೆ 400 ಕೋಟಿ ಹಣವನ್ನು, ಒಂದು ಕಂಟೈನರ್ ಲಾರಿ ತುಂಬೆಲ್ಲ ಇಡಲಾಗಿರುವ ಹಣವನ್ನು ಈ ದಂಧೆಯಲ್ಲಿ ಅವರು ಅಂದುಕೊಂಡಂತೆ ಮಾಡೋದು ಕಷ್ಟಕರ. ಹಾರಿಬಲ್ ಚಾಲೆಂಜ್ ಅದು, ಅತಿ ದೊಡ್ಡ ಸವಾಲಿನ ಕೆಲಸ ಅದು. ಬಾಲಾಜಿ ಟ್ರಸ್ಟಿಗೆ ದೇಣಿಗೆ ಬಂದಂತೆ ತೋರಿಸಿ, ಈಗ ಒಂದು ಟ್ರಸ್ಟ್ ಅಂತ ಮಾಡಿಕೊಂಡಿರ್ತಾರೆ, ರಿಜಿಸ್ಟರ್ಡ್ ಟ್ರಸ್ಟೇ ಅನ್ಕೊಳ್ಳಿ. ಆ ಟ್ರಸ್ಟಿಗೆ ಯಾರೋ ಒಬ್ಬ ಪುಣ್ಯಾತ್ಮ ದೇಣಿಗೆ ಕೊಟ್ಟವರಂತೆ ತೋರಿಸ್ಕೊತಾರೆ, ರೆಕಾರ್ಡ್ಸ್ನ, ದಾಖಲೆಗಳನ್ನು ಹಾಗೆ ಮಾಡ್ಕೋತಾರೆ. ಇದು ಈ ನಿಮ್ಮ ಆದಾಯದ ಮೂಲ ಏನ್ರಯ್ಯ ಅಂತ ಯಾರಾದರೂ ಕೇಳಿದ್ರೆ, ನಮ್ಮ ಆದಾಯದ ಮೂಲ ಇದು. ಈ ತರಹದ್ದೊಂದು ಟ್ರಸ್ಟ್ ಇದೆ, ಈ ಟ್ರಸ್ಟ್ನಲ್ಲಿ ಇಷ್ಟು ಜನ ಇದ್ದಾರೆ, ಈ ಟ್ರಸ್ಟಿಗೆ ಒಂದು ಆಡಳಿತ ಮಂಡಳಿ ಇದೆ, ಈ ಟ್ರಸ್ಟಿಗೆ ಇಷ್ಟು ದೇಣಿಗೆ ಕೊಡುವವರಿದ್ದಾರೆ, ರೆಗ್ಯುಲರ್ ದೇಣಿಗೆ ಕೊಡೋರಿದ್ದಾರೆ, ಅಪರೂಪಕ್ಕೆ ದೇಣಿಗೆ ಕೊಡೋರಿದ್ದಾರೆ, ಇಷ್ಟು ಕೋಟ್ಯಾಂತರ ರೂಪಾಯಿ ಕೊಟ್ಟಿದ್ದಾರೆ. ಈ ತರಹದ ದಾಖಲೆಗಳನ್ನು ತೋರಿಸಿ ಯಾಮಾರಿಸ್ತಿದ್ರು. 400 ಕೋಟಿ ಹಣವನ್ನು ಈ ಟ್ರಸ್ಟ್ ಮೂಲಕ ವಿನಿಮಯಕ್ಕೆ ಸಂಚು ಮಾಡಿಕೊಂಡಿದ್ರು. ಆದರೆ ಮಾರ್ಗ ಮಧ್ಯೆ ಕಂಟೈನರ್ಗಳನ್ನು ಅಡ್ಡ ಹಾಕಿ ಹೈಜಾಕ್ ಮಾಡಲಾಗಿದೆ. ಈ ಹಣದ ಸಾಗಾಟ ವಿನಿಮಯದಲ್ಲಿ ಕಿಶೋರ್ ಸೇಠ್ ಒಬ್ಬ ಮಧ್ಯವರ್ತಿ. ಕಂಟೈನರ್ ಮೂಲಕ ಸಾಗಿಸುತ್ತಿದ್ದ ಕಿಶೋರ್ ಸೇಠ್ ಆಪ್ತ ವಿರಾಟ್ ಗಾಂಧಿ,
ಗುಜರಾತ್ ಮೂಲದ ರಾಜಕಾರಣಿ ಸೂಚನೆ ಮೇರೆಗೆ ಹಣದ ಸಾಗಾಟ ನಡೆಯುತ್ತಿತ್ತು. ದೇಗುಲದ ಟ್ರಸ್ಟ್ ಬಳಸಿಕೊಂಡು ಕಪ್ಪು ಹಣ ಬಿಳಿ ಮಾಡೋದಕ್ಕೆ ಪ್ಲಾನ್ಗಳಾಗ್ತಾ ಇತ್ತು. ಒಂದು ವೇಳೆ ಈ ಕಿಶೋರ್ ಸೇಠು ಮತ್ತೊಂದು ಸೇಠು ಅಲ್ಲದೆ ಮೊಹಮ್ಮದ್ ಇರ್ಫಾನೋ ಅಲ್ತಾಫೋ ಇದ್ದಿದ್ರೆ ಇದು ಜಾಗತಿಕ ಮಟ್ಟದಲ್ಲಿ ಬೇರೆ ಬೇರೆ ತಿರುವುಗಳನ್ನೇ ಪಡೆದುಕೊಳ್ತಾ ಇತ್ತು. ವಿದೇಶದಿಂದ ಭಾರತಕ್ಕೆ ಹಣ ಬರ್ತಾ ಇತ್ತು, ಇದು ಯಾವ ದರ್ಗಾದಿಂದ ಹಣ ಸಾಗಿಸಲಾಗ್ತಾ ಇದೆ, ಬೇರೆ ಬೇರೆ ಅರ್ಥಗಳಲ್ಲಿ ಚರ್ಚೆಗೆ ಕಾರಣವಾಗ್ತಾ ಇತ್ತು. ಅದೃಷ್ಟವಶಾತ್ ಇದರ ಪ್ರಮುಖ ಆರೋಪಿ ರೂವಾರಿ ಸೇಠ್ ಅನ್ನೋದೇ ಈ ಪ್ರಕರಣದಲ್ಲಿ ವಿಶೇಷ. ಹಾಗಾದರೆ ಈ ಪ್ರಕರಣದ ಮುಂದಿನ ಅಪ್ಡೇಟ್ಸ್ಗಳೇನು? 400 ಕೋಟಿ ಹೈಜಾಕ್ ಪ್ರಕರಣ, ಚಲಾವಣೆಯಲ್ಲಿಲ್ಲದ 2,000 ರೂಪಾಯಿ ನೋಟುಗಳು ಹೇಗೆ ಬದಲಾಯಿಸ್ತಾರೆ? 2023ರಲ್ಲೇ ಚಲಾವಣೆ ನಿಲ್ಲಿಸಿದ್ದರೂ ಇಷ್ಟು ಮೊತ್ತದ ಹಣ ಎಲ್ಲಿತ್ತು? ಅಷ್ಟಕ್ಕೂ ಈಗ ಈ ಹಣವನ್ನು ಹೇಗೆ ಬದಲಾವಣೆ ಮಾಡೋದಕ್ಕೆ ಸಾಧ್ಯ? ಈಗ ಸಾಮಾನ್ಯ ಮಾರುಕಟ್ಟೆಯಲ್ಲಿ ಈ ನೋಟುಗಳು ಚಲಾವಣೆಯಲ್ಲಿಲ್ಲ, ಇದನ್ನ ನಿಷೇಧ ಮಾಡಲಾಗಿದೆ. ಕೇವಲ RBI ಕಚೇರಿಗಳಲ್ಲಿ ಈ ನೋಟುಗಳ ವಿನಿಮಯಕ್ಕೆ ಅವಕಾಶ ಇರುತ್ತೆ. ದೇಶದಾದ್ಯಂತ ಇರುವ 19 RBI ಕಚೇರಿಗಳಿಗೆ ಖುದ್ದಾಗಿ ಹೋಗಿ ಬದಲಾಯಿಸಬಹುದು. ಹೀಗಾಗಿ ಟ್ರಸ್ಟ್ಗೆ ದೇಣಿಗೆ ಬಂದಿದೆ ಎಂದು ತೋರಿಸಿ ಹಣ ಬದಲಾಯಿಸಲು ಸಂಚು ಮಾಡಲಾಗಿತ್ತು. ನೋಡಿ, ಇದರ ವಿಚಾರಗಳು ಸಿಕ್ತು. ಈಗ 2,000 ರೂಪಾಯಿ ನೋಟು ಭಾರತದ ಯಾವೊಬ್ಬ ಪ್ರಜೆಯ ಕೈಗಳಿಂದ ಕೈಗಳಿಗೆ ವರ್ಗಾವಣೆ ಆಗ್ತಾ ಇಲ್ಲ. ಕಾರಣ ಇದನ್ನ RBI ಬ್ಯಾನ್ ಮಾಡಿದೆ. ಭಾರತದ RBI ಅಧಿಕೃತ ಕಚೇರಿಗಳಲ್ಲಿ ಮಾತ್ರ ಇದನ್ನ ವಿನಿಮಯ ಮಾಡಿಕೊಳ್ಳೋದಕ್ಕೆ ಅವಕಾಶ ಇರೋದು ಕಾನೂನಿನ ದೃಷ್ಟಿಯಲ್ಲಿ. ಯಾವುದಾದ್ರೂ ಒಬ್ಬ ಭಾರತೀಯ ಪ್ರಜೆಗೆ ಈ ತರಹದ್ದೊಂದು ಇಂಡಿಯನ್ ಕರೆನ್ಸಿ ಕೈಗೆ ಸಿಕ್ಕಲ್ಲಿ ಅಥವಾ ಉಳಿದುಕೊಂಡಲ್ಲಿ ಅದನ್ನು ನೀವು ಯಾವುದೇ ಬ್ರಾಂಚ್ಗಾಗಿ, RBI ಬೆಂಗಳೂರಿನಲ್ಲೂ ಇದೆ, ಅಲ್ಲಿಗೂ ಹೋಗಿ ನೀವು ಅದನ್ನು ಬದಲಾವಣೆ ಮಾಡಿಕೊಳ್ಳಬಹುದು. ಅದು ಬಿಟ್ಟು ಬೇರೆ ಮಾರ್ಗಗಳಿಲ್ಲ. ಈಗ ಈ 400 ಕೋಟಿಗಳಲ್ಲಿ ತೆರಿಗೆ ವಂಚನೆ ಮಾಡೋದಕ್ಕೆ ಪ್ಲಾನ್ ಇತ್ತೋ ಮತ್ತೊಂದೋ ಮಗದೊಂದು, ಆದರೆ ಒಟ್ಟಾರೆ ಇದನ್ನ ದೇಣಿಗೆ ಬಂತು ಅನ್ನೋ ದಾಖಲೆಗಳನ್ನು ತೋರಿಸ್ಕೊಂಡು RBI ಏನಾದರೂ ಎಕ್ಸ್ಚೇಂಜ್ ಮಾಡೋದಕ್ಕೆ ಹೊಂಟಿದ್ರು ಗೊತ್ತಿಲ್ಲ. ಈಗ ಅದೇ ಕಾರಣಕ್ಕೆ ಅವರು ಹೋಗಿದ್ರು ಅನ್ನೋದು ಈ ವಿಚಾರದಲ್ಲಿ ಗೊತ್ತಾಗ್ತಾ ಇದೆ. ಚಲಾವಣೆಯಲ್ಲಿಲ್ಲದ 2,000 ರೂಪಾಯಿ ನೋಟುಗಳು ಹೇಗೆ ಬದಲಾಯಿಸ್ತಾರೆ? 2023ರಲ್ಲೇ ಚಲಾವಣೆ ನಿಲ್ಲಿಸಿದ್ದರೂ ಇಷ್ಟು ಮೊತ್ತದ ಹಣ ಎಲ್ಲಿತ್ತು? ಅಷ್ಟಕ್ಕೂ ಈಗ ಈ ಹಣವನ್ನು ಹೇಗೆ ಬದಲಾವಣೆ ಮಾಡೋದಕ್ಕೆ ಸಾಧ್ಯ? ಈಗ ಸಾಮಾನ್ಯ ಮಾರುಕಟ್ಟೆಯಲ್ಲಿ ಈ ನೋಟುಗಳು ಚಲಾವಣೆಯಲ್ಲಿಲ್ಲ. ಕೇವಲ RBI ಕಚೇರಿಗಳಲ್ಲಿ ಈ ನೋಟುಗಳ ವಿನಿಮಯಕ್ಕೆ ಅವಕಾಶ ಇರೋದು. ದೇಶದಾದ್ಯಂತ ಇರುವ 19 RBI ಕಚೇರಿಗಳಿಗೆ ಖುದ್ದಾಗಿ ಹೋಗಿ ಬದಲಾಯಿಸಬಹುದು. ಹೀಗಾಗಿ ಟ್ರಸ್ಟಿಗೆ ದೇಣಿಗೆ ಬಂದಿದೆ ಅಂತ ಹೇಳಿ ತೋರಿಸಿ ಹಣ ಬದಲಾಯಿಸೋದಕ್ಕೇನಾದರೂ ಸಂಚನ್ನು ರೂಪಿಸ್ಕೊಂಡಿದ್ರಾ? ಹಾಗಾದರೆ ಕನ್ಕ್ಲೂಷನ್ಗೆ ಬಂದ್ಬಿಡೋಣ. ಈ 400 ಕೋಟಿ ಕಂಟೈನರ್ ಸಮೇತ ಹೈಜಾಕ್ ಪ್ರಕರಣ, ಈ 2,000 ನೋಟುಗಳ ಕಂತುಗಳು ಒಳಗೊಂಡ 400 ಕೋಟಿ ರೂಪಾಯಿ ಹಣ ವಿನಿಮಯ ಮಾಡಿಕೊಟ್ರೆ ಬಾಲಾಜಿ ಟ್ರಸ್ಟ್ಗೆ ಏನು ಲಾಭ? ಪೊಲೀಸ್ ಮೂಲಗಳ ಪ್ರಕಾರ 60-40 60-40 ಅನುಪಾತದಲ್ಲಿ ಈ ಡೀಲ್ಗಳಾಗಿರ್ತವೆ. 400 ಕೋಟಿ ರೂಪಾಯಿ ಕಪ್ಪು ಹಣಕ್ಕೆ ಬದಲಾಗಿ 220 ಕೋಟಿ ವೈಟ್ ಕೊಡಬೇಕು. 2,000 ರೂಪಾಯಿ ನೋಟು ಬದಲಾಯಿಸಿ ಕೊಟ್ಟಿದ್ರೆ ಟ್ರಸ್ಟಿಗೆ ಕಮಿಷನ್ನು, ಬಾಲಾಜಿ ಟ್ರಸ್ಟಿಗೆ ಸುಮಾರು 160 ಕೋಟಿ ರೂಪಾಯಿ ಕಮಿಷನ್ನು. ಈ ಹಣ ಕಮಿಷನ್ ಮತ್ತು ಆಶ್ರಮದ ಚಟುವಟಿಕೆಗಳಿಗೆ ಬಳಕೆ ಎಂದು ತೋರಿಸೋದಕ್ಕೆ ಪ್ಲಾನು. ಹಣ ವಿನಿಮಯ ಮಾಡಿಕೊಟ್ರೆ ಬಾಲಾಜಿ ಟ್ರಸ್ಟಿಗೆ ಏನು ಲಾಭ? ನಮ್ಮ ಜನ ಎಂಜಲು ಕೈಯಲ್ಲಿ ಕಾಗೇನೂ ಹಾರಿಸೋದಿಲ್ಲ ಲಾಭ ಇಲ್ದಲೇ ಇದ್ರೆ. ಈ 400 ಕೋಟಿ ಹೊತ್ಕೊಂಡು ಹೋಗ್ತಾ ಇದ್ದ ಕಂಟೈನರ್ ಇವರು ಅಂದ್ಕೊಂಡಂತೆ ಇವರ ಜಾಗಕ್ಕೆ ರೀಚ್ ಆಗಿ ಒಂದು ವೇಳೆ ಈ ಹಣ ಎಲ್ಲ ವಿನಿಮಯ ಆಗಿ ಇವರಿಗೆ ಅದರ ಬದಲಾಗಿ ಬೇರೆ ಹಣ ಸಿಕ್ಕಿ ಒಂದು ವೇಳೆ ಎಲ್ಲ ಅಂದುಕೊಂಡಂತೆ ಆಗಿದ್ದರೆ ಕಮಿಷನ್ ರೂಪದಲ್ಲಿ 60-40 ಕಮಿಷನ್ ಇವನಿಗೆ ಇಷ್ಟು ಕೊಡಬೇಕು, ಮಧ್ಯವರ್ತಿಗೆ ಮೀಡಿಯೇಟ್ರು ಇಷ್ಟು ತಗೋತಾನೆ. ಆದರೆ ದುರಾದೃಷ್ಟವಶಾತ್ ಇವರ ಪಾಲಿಗೆ ಅದೊಂಥರ ದುರಾದೃಷ್ಟವಶಾತ್ ಅವರಿಗೆ ಆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ನಮ್ಮ ಅದೃಷ್ಟವಶಾತ್ ಎಡವಟ್ಟಾಯಿತು. ಅಪಹರಣಕಾರರಿಂದ ತಪ್ಪಿಸಿಕೊಂಡು ಬಂದ ವ್ಯಕ್ತಿ ಈ ಎಲ್ಲ ಸೀಕ್ರೆಟ್ಗಳನ್ನು ಬಿಚ್ಚಿಟ್ಟಿದ್ದ. ಹಣ ವಿನಿಮಯ ಮಾಡಿಕೊಟ್ಟರೆ ಬಾಲಾಜಿ ಟ್ರಸ್ಟಿಗೆ ಏನು ಲಾಭ ಅನ್ನೋ ಪ್ರಶ್ನೆಗೆ ಉತ್ತರ ಪೊಲೀಸ್ ಮೂಲಗಳ ಪ್ರಕಾರ 60-40 ಅನುಪಾತದಲ್ಲಿ ನಡೆದಿತ್ತು ಈ ಡೀಲು. 400 ಕೋಟಿ ರೂಪಾಯಿ ಕಪ್ಪು ಹಣಕ್ಕೆ ಬದಲಾಗಿ 240 ಕೋಟಿ ವೈಟ್ ಮನಿ, ಪ್ಯೂರ್ ವೈಟ್ ಮನಿಯನ್ನು ತೋರಿಸ್ತಾ ಇದ್ರು. 2,000 ರೂಪಾಯಿ ನೋಟು ಬದಲಾಯಿಸಿ ಕೊಟ್ಟಿದ್ದರೆ ಟ್ರಸ್ಟ್ಗೆ ಕಮಿಷನ್ ಸಿಗ್ತಿತ್ತು. ಇನ್ನು ಬಾಲಾಜಿ ಟ್ರಸ್ಟ್ಗೆ ಸುಮಾರು 160 ಕೋಟಿ ರೂಪಾಯಿ ಕಮಿಷನ್ ಹೋಗ್ತಾ ಇತ್ತು.
ಈ ಹಣ ಕಮಿಷನ್ ಮತ್ತು ಆಶ್ರಮದ ಚಟುವಟಿಕೆಗಳಿಗೆ ಬಳಕೆ ಎಂದು ತೋರಿಸುವುದಕ್ಕೆ ಪ್ಲಾನ್ ಆಗಿತ್ತು. ಒಟ್ಟಾರೆ ಈ ಪ್ಲಾನ್ ಎಲ್ಲ ಎಡವಟ್ಟಾಯಿತು. ಈಗ ಹೈಜಾಕ್ ಪ್ರಕರಣ ಮಹಾರಾಷ್ಟ್ರ ಜೊತೆಗೆ ಕರ್ನಾಟಕ ಪೊಲೀಸ್ ಇಲಾಖೆ ಜಂಟಿ ಕಾರ್ಯಾಚರಣೆಯಲ್ಲಿ ಅಂದರೆ ಪರಸ್ಪರ ಸಹಕಾರದೊಂದಿಗೆ ಇದರ ಜಾಡು ಹಿಡಿಯೋದಕ್ಕೆ ಮುಂದಾಗಿದೆ. ಈ ಹಿಂದೆ ಏನಾದರೂ ಇಷ್ಟು ಪ್ರಮಾಣದ ಹಣದ ಪ್ರಕರಣದಲ್ಲಿ ಇವ್ರುಗಳೇ ಸಾಥ್ ಕೊಟ್ಟಿದ್ರಾ? ಎಲ್ಲವೂ ಕೂಡ ಬಟಾಬಯಲಾಗುತ್ತೆ. ತನಿಖೆ ಮುಂದುವರೆದಿದೆ. ತನಿಖೆ ತೀವ್ರ ಸ್ವರೂಪದಲ್ಲಿ ಗಂಭೀರತೆಯಲ್ಲಿ ಈಗ ಶುರುವಾಗಿದೆ. ಸತ್ಯಾಸತ್ಯತೆ ಶೀಘ್ರವೇ ಹೊರಬರಲಿದೆ ಎಂದು ನಿರೀಕ್ಷೆ ಮಾಡಬಹುದು ಅಷ್ಟೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.